ಇಂದು ಎಂದೆಂದಿಗೂ ಬದಲಾಗದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಈ ನೂತನ ದಿನದ ಶುಭಾಶಯಗಳೊಂದಿಗೆ ಕೀರ್ತನೆಗಳ ಬರೆದ ಪುಸ್ತಕ 125ನೇ ಅಧ್ಯಾಯ 1-2 ವಚನವನ್ನು ಈ ದಿನದಲ್ಲಿ ಧ್ಯಾನಿಸೋಣ. ಯೆಹೋವನಲ್ಲಿ ಭರವಸೆ ಇಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ ಸದಾ ಕಾಲವು ತನ್ನ ಜನರ ಸುತ್ತಲೂ ಇರುವನು. ಪ್ರಿಯ ಕರ್ತನಲ್ಲಿ ಪ್ರಿಯರೇ, ದಾವೀದನು 1ನೇ ವಚನದಲ್ಲಿ ಒಂದು ಪರ್ವತದ ಬಗ್ಗೆ ಬರೆಯುತ್ತಿರುವುದನ್ನು ನೋಡುತ್ತೇವೆ. ಅದು ಚೀಯೋನ್ ಪರ್ವತ. ಆ ಪರ್ವತವು ಎಷ್ಟು ಶ್ರೇಷ್ಠವಾಗಿ ಅದು ಮಹಿಮೆ ಉಳ್ಳದಾಗಿದೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಭರವಸೆ ಇಡುವವರು ಆ ಚೀಯೋನ್ ಪರ್ವತದ ಹಾಗೆ ನಿತ್ಯವಾಗಿ ಅವರು ನಿಲ್ಲುತ್ತಾರೆ, ಯಾವುದೇ ಕಾರಣಕ್ಕೂ ಕದಲುವುದಿಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, 2ನೇ ವಚನದಲ್ಲಿ ಯೆರೂಸಲೇಮನ್ನು ಕುರಿತು ಬರೆದಿದ್ದಾನೆ. ಯೆರೂಸಲೇಮಿನ ಸುತ್ತಲೂ ಅನೇಕ ಪರ್ವತಗಳಿವೆ. ಪರ್ವತವೆಂಬುದು ಒಂದು ಬೆಟ್ಟದ ಮೇಲೆ ತುದಿಯಲ್ಲಿ ಎಲ್ಲದೂ ಕೇತರದಲ್ಲಿರುವ ಒಂದು ಭಾಗವಾಗಿದೆ. ಪ್ರಿಯರೇ, ಇಲ್ಲಿ ಯೆರೂಸಲೇಮ್ ಪರ್ವತದ ಬಗ್ಗೆಯೂ ಚೀಯೋನ್ ಪರ್ವತದ ಬಗ್ಗೆಯೂ ನೋಡುತ್ತೇವೆ. ಯೆರೂಸಲೇಮ್ 7 ಪರ್ವತಗಳಿಗೂ 7 ಬೆಟ್ಟಗಳಿಗೂ ನಡುವೆ ಇದೆ. ಒಂದು ದೊಡ್ಡ ಪರ್ವತವೇ ಗೋಡೆ ಹಾಗೆ ನಿಂತು ಒಳಗಿರುವ ಜನರನ್ನು ಅದು ಯಾವಾಗಲೂ ಸಂರಕ್ಷಿಸ್ತದೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಸುತ್ತಲೂ ಕೂಡ ಈಗ ಚೀಯೋನ್ ಪರ್ವತ, ಯೆರೂಸಲೇಮ್ ಪರ್ವತ ಮಾತ್ರವಲ್ಲ, ಪರಲೋಕದ ಪರ್ವತಗಳಾದ ದೇವದೂತರು, ಸೆರಾಫಿಯರು, ಕೆರೂಬಿಯರು ನಿಂತಿದ್ದಾರೆ. ಆದುದರಿಂದ ನಾವು ಯಾವ ಸಮಸ್ಯೆ ಬಂದರೂ ಬಳಲಿ ಹೋಗುವುದಿಲ್ಲ, ನಾವು ಕದಲುವುದಿಲ್ಲ. ಪ್ರಿಯರೇ, ಇಂದು ಲೋಕವು ಕದಲುತ್ತಾ ಇದೆ. ಖಂಡಿತವಾಗಿ ಈ ಲೋಕವು ಹೋಗುತ್ತಾ ಇನ್ನೂ ಭಯಂಕರವಾಗಿ ಕದಲುವುದು. ಲೋಕದ ನಾಯಕರು ಹಲವಾರು ಹೋರಾಟಗಳಿಂದ ಕದಲುವರು. ಐಶ್ವರ್ಯವಂತರು ಅವರು ನಡುಗುವರು, ಆಳುವ ಪಕ್ಷಗಳು ಬೀಳುವವು, ರಾಜ್ಯಗಳು ಕದಲುವು. ಆದರೆ ಕರ್ತನನ್ನು ನಂಬುವ ನಾವು ಎಂದಿಗೂ ಕದಲುವುದಿಲ್ಲ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಸತ್ಯವಿದಲ್ಲಿ ಹೀಗೆ ಹೇಳುತ್ತದೆ, ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುತ್ತಿರುವವು ಎಂಬುದಾಗಿ ಮಾರ್ಕನ ಸುವಾರ್ತೆ 13:25 ಓದ್ತೇವೆ. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು ಎಂಬುದಾಗಿ ಲೂಕನು 21ನೇ ಅಧ್ಯಾಯದಲ್ಲಿ 26ರಲ್ಲಿ ಬರೆಯುವುದನ್ನು ನೋಡುತ್ತೇವೆ. ಒಂದು ಭಯಂಕರವಾದಂಥ ಲೋಕದ ಕಾಲದೊಳಗೆ ನಾವು ಸಾಗುತ್ತಾ ಇದ್ದೇವೆ. ಪ್ರೇರೆ, ಆದರೆ ನಾವು ಕರ್ತನ ಮೇಲೆ ಭರವಸೆವಿಟ್ಟು ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಡುವಾಗ ಕರ್ತನು ಎಲ್ಲವನ್ನು ನೋಡಿಕೊಳ್ಳುವನು. ನಿಜವಾಗಿಯೂ ಸತ್ಯವೇದ ಹೇಳುತ್ತದೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಆದುದರಿಂದ ನೀವು ಹೆದರುವುದು, ಕಳವಳಗೊಳ್ಳುವುದು, ಭಯಪಡುವುದು ಬೇಕಿಲ್ಲ. ಯಾರೆಲ್ಲ ಕದಲುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಕರ್ತನು ಎದುರಿಗೆ ಇಟ್ಟುಕೊಂಡಿರುವವರು. ಕೀರ್ತನೆ 16:8 ಹೇಳ್ತದೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ. ಹೌದು, ದಾವೀದನು ಯಾವಾಗಲೂ ಕರ್ತನನ್ನು ತನ್ನ ಎದುರಿನಲ್ಲಿ ಮಾತ್ರವಲ್ಲ, ತನ್ನ ಪಕ್ಕದಲ್ಲಿಯೇ ಇಟ್ಟಿದ್ದನು. ನನ್ನ ಬಲಗಡೆಯಲ್ಲಿ ಇರುವುದರಿಂದ ಎಂದು ಹೇಳುವಾಗ ತನ್ನ ಪಕ್ಕದಲ್ಲಿ ಒಂದು ಮುಖ್ಯವಾದ ಸ್ಥಳದಲ್ಲಿ ಕರ್ತನನ್ನು ಕುಳಿತಿರುವುದನ್ನು ಅವನು ತನ್ನ ನಂಬಿಕೆಯ ಕಣ್ಗಳಲ್ಲಿ ನೋಡಿದನು. ಪ್ರೇರೆ, ದಾವೀದನು ಕದಲಿಸಲು ಸಿಂಹಗಳು ಬಂದವು, ಕರಡಿಗಳು ಬಂದವು, ದುಷ್ಟಗೂಲಿ ಆತನು ಅವನಿಗೆ ಎದುರಾಗಿ ಬಂದನು. ಪ್ರೇರೆ, ಸೌಲನು ತನ್ನ ಸೈನ್ಯದೊಂದಿಗೆ ಅಟ್ಟಿಸುತ್ತಾ ಬಂದನು. ಎಷ್ಟೋ ಅರಸರುಗಳು, ಎಷ್ಟೋ ಜನಾಂಗದವರು ದಾವೀದನಿಗೆ ಬಹಳ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಅವನ ಸ್ವಂತ ಮಗನಾದ ಅಬ್ಸಲೋಮನು ಸಹ ದಾವೀದನಿಗೆ ವಿರೋಧವಾಗಿ ಬಂದನು. ಪ್ರೇರೆ, ಸೇನಾಧಿಪತಿಯು ವಿರೋಧವಾದನು. ಪ್ರೇರೆ, ಆದರೆ ಕರ್ತನ ಮೇಲೆ ಭರವಸೆವಿಟ್ಟಿದ್ದ ದಾವೀದನು ಕದಲಲಿಲ್ಲ, ನಾಚಿಕೆ ಪಡಲೂ ಇಲ್ಲ. ದೇವ ಮಕ್ಕಳೇ, ಕರ್ತನನ್ನು ಆಶ್ರಯ ಮಾಡಿಕೊಂಡಿರುವ ನೀವು ಧನ್ಯರು. ಹೊರಗೆ ಭಯಂಕರವಾದ ಬಿರುಗಾಳಿ ಬೀಸುವುದು,
ಸುನಾಮಿಗಳು ಬರಬಹುದು, ಕೊರೋನಾ ರೋಗಗಳು ಇವಾಗ ಆಲ್ರೆಡಿ ಬಂದಿದೆ. ಆದರೆ ನಾವು ಹೆದರಬೇಕಾಗಿಲ್ಲ. ಮಕ್ಕಳೇ, ಕರ್ತನು ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಲೋಕದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ನಾವು ಕದಲುವುದಿಲ್ಲ. ಎಂದಿಗೂ ಕದಲದ ಚಿಯೋನ್ ಪರ್ವತದ ಹಾಗೆ ನಾವು ಇರುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಕೀರ್ತನೆ 15:5 ಹೇಳುತ್ತದೆ, ಅವನು ಸಾಲಕ್ಕೆ ಬಡ್ಡಿ ಕೇಳದವನು ಆಗಿರಬೇಕು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ ಎಂದು ಸತ್ಯವೇದ ಹೇಳುತ್ತದೆ. ಪ್ರಿಯರೇ, ನೀತಿಯ ಮಾರ್ಗದಲ್ಲಿ ನಾವು ನಡೆಯುವಾಗ ನಾವು ಕದಲುವುದಿಲ್ಲ. ಕರ್ತನ ವಾಕ್ಯದ ಪ್ರಕಾರ ನಡೆಯುವವರು, ಹಣವನ್ನು ಬಡ್ಡಿಗೆ ಕೊಡದವರು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವರು ಆಗಿರುವರು. ಅವರ ಮನಸ್ಸಾಕ್ಷಿಯು ಚುಚ್ಚುವುದಿಲ್ಲ. ನಿರಪರಾಧ ಮನಸ್ಸೇ ಧೈರ್ಯವಾಗಿರುವುದು. ಪರಿಶುದ್ಧವಾಗಿ ಜೀವಿಸುವ ಯಾರು ಹೆದರಬೇಕಾಗಿರುವ ಅವಶ್ಯಕತೆ ಇಲ್ಲ. ನೀವು ಕದಲುವುದಿಲ್ಲ. ಪ್ರಿಯರೇ, ಎಂತಹ ಸಂದರ್ಭದಲ್ಲೂ ಲಂಚ ತೆಗೆದುಕೊಳ್ಳಲು ನಮ್ಮ ಕೈಯನ್ನು ಚಾಚಕೂಡದಾಗಿದೆ. ಹಣದಾಸೆಯು ನಮ್ಮನ್ನು ಮುಟ್ಟಲೇಬಾರದು. ಪ್ರಿಯರೇ, ಕರ್ತನ ಆಶೀರ್ವಾದವು ನಮಗೆ ಐಶ್ವರ್ಯವನ್ನು ಕೊಡುವಂಥದ್ದಾಗಿದೆ. ನಾವು ದಶಮಾಂಶವನ್ನು ಕೊಡುವುದನ್ನು ನೋಡಿ ಕರ್ತನು ನಮಗಾಗಿ ಆಕಾಶದ ದ್ವಾರಗಳನ್ನು ತೆರೆಯುವವನಾಗಿದ್ದಾನೆ. ರೋಗವಿಲ್ಲದ ಜೀವಿತವನ್ನು ನಮಗೆ ಕೊಡುವನು. ಹಣದಾಸೆಯನ್ನು ಬಿಟ್ಟು ಯೇಸುವನ್ನು ನಾವು ನಂಬುವಾಗ ಆತನು ನಮ್ಮನ್ನು ಅತಿಶಯಗಳನ್ನು ಕಾಣುವಂತೆ ಮಾಡುವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿಮಗೂ ಕರ್ತನಿಗೂ ನಡುವೆ ಯಾವ ಅಕ್ರಮ ಕೃತ್ಯವೂ ಅಡ್ಡವಾಗಿ ನಿಲ್ಲಬಾರದು. ಅದು ನಮಗೆ ಕಿವಿಕೊಡದಂತೆ ಯಾವ ಕಾರ್ಯವೂ ಆತನ ಮುಖವನ್ನು ಮರೆಮಾಡಬಾರದಾಗಿದೆ. ಪ್ರಿಯರೇ, ಮೂರನೇದಾಗಿ ನಾವು ನೋಡ್ತೇವೆ, ಮುಂಜಾನೆಯಲ್ಲಿ ಆತನನ್ನು ಹುಡುಕುವವರು ಎಂದಿಗೂ ಕದಲುವುದಿಲ್ಲ. ಕೀರ್ತನೆ 46:5 ಹೇಳ್ತದೆ, ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ, ಉದಯ ಕಾಲದಲ್ಲಿಯೇ ಇದರ ಸಹಾಯಕ್ಕೆ ಬರುವನು ಎಂಬುದಾಗಿ. ಯಾರೆಲ್ಲ ಮುಂಜಾನೆಯಲ್ಲಿ ಕರ್ತನನ್ನು ಹುಡುಕುತ್ತಾರೋ ಅವರು ಕದಲುವುದಿಲ್ಲ. ಮುಂಜಾನೆಯಲ್ಲಿ ಆತನನ್ನು ಹುಡುಕುವವರು ಆತನನ್ನು ನೋಡುವರು. ಕರ್ತನು ಅವರಿಗೆ ಸಹಾಯ ಮಾಡುವನು. ಇಸ್ರಾಯೇಲರ ಪಾಳೆಯಲ್ಲಿ ಮುಂಜಾನೆಯಲ್ಲಿಯೇ, ಬೆಳಗ್ಗಿನ ಸಮಯದಲ್ಲಿಯೇ ಮನ್ನಾ ಬಿದ್ದಿತ್ತು. ಬಿಸಿಲೇರಿದಾಗ ಅವೆಲ್ಲವೂ ಕರಗಿ ಹೋದವು. ಅವರಿಂದ ಅದನ್ನು ಸಂಗ್ರಹಿಸಲಿಕ್ಕೆ ಆಗಲಿಲ್ಲ. ಪ್ರಿಯರೇ, ಮುಂಜಾನೆಯ ಆಶೀರ್ವಾದಗಳು ಮಿತಿಲ್ಲದವುಗಳು, ಅವುಗಳನ್ನು ನಾವು ಕಳೆದುಕೊಳ್ಳಬಾರದು. ಆದುದರಿಂದಲೇ ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು ಎಂಬುದಾಗಿ ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಮನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ ಎಂದು ನಾವು ಮೇಲಿನ ವಚನದಲ್ಲಿ ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾವೇ ಆ ನಗರವಾಗಿದ್ದೆವು. ಕರ್ತನು ನಮ್ಮ ನಡುವೆ ವಾಸ ಮಾಡ್ತಾ ಇದ್ದಾನೆ. ದೇವರಾತ್ಮನು ನಮ್ಮೊಳಗಿದ್ದಾನೆ. ಸತ್ಯವೇದ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ. ಪ್ರಿಯರೇ, ನಾವು ಕದಲದಿರುವಂತೆ ಮುಂಜಾನೆಯಲ್ಲಿ ಕರ್ತನನ್ನು ಹುಡುಕಿ ಸಹಾಯವನ್ನು ನಾವು ಪಡೆದುಕೊಳ್ಳೋಣ. ದಾವೀದನು ಹೇಳುತ್ತಾನೆ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ ಎಂಬುದಾಗಿ. ಪ್ರಿಯರೇ, ನೀವು ಕದಲದಿರುವಂತೆ ಕರ್ತನು ತೋರಿಸುವ ಮಾರ್ಗದಲ್ಲಿ ನಡೆಯಬೇಕಾಗಿದೆ. ದೇವರು ತಾನೇ ಈ ದಿನಗಳಲ್ಲಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆತನ ಮಾರ್ಗದಲ್ಲಿ ನಡೆಯೋಣ. ಆಮೇನ್. ಪ್ರೈಸ್ ದ ಲಾರ್ಡ್.